ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಾಧ್ಯಮ ಮಿತ್ರರು ಹಲವಾರು ವರ್ಷದಿಂದ ನನ್ನ ಜೊತೆಗೆ ಬರ್ತಾ ಇದ್ದಾರೆ. ಅದರಲ್ಲೂ ನಾಗೇಂದ್ರ ಸರ್ ಹಿರಿಯರು ಗುರುಗಳಿದ್ದಂಗೆ. ನನ್ನ ಎಲ್ಲಾ ಸಿನಿಮಾ PRO ವರ್ಕ್ಗಳನ್ನ ಅವರೇ ಮಾಡ್ಕೊಡೋದು. ನಾನು ಯಾವಾಗ್ಲೂ ಅವ್ರ ಹತ್ರ ಬರೋದು ನಂದು ಕೆಲ್ಸಗಳು ಆದ್ಮೇಲೆ. ಅಲ್ಲಿ ತನಕ ನಾನು ಅವ್ರನ್ನ ಡಿಸ್ಟರ್ಬ್ ಮಾಡಲ್ಲ. ಯಾವಾಗ್ಲೂ ಬೈತಾ ಇರ್ತಾರೆ, ನೀವೇನು ಮುಹೂರ್ತದ ಹೇಳಲ್ಲ, ಏನು ಹೇಳಲ್ಲ, ಶೂಟಿಂಗ್ ಎಲ್ಲಿ ಮಾಡ್ತಾ ಇದೀರ ಅಂತ ಹೇಳಲ್ಲ, ಎಲ್ಲ ಆದ್ಮೇಲೆ ಬಂದ್ಬಿಡ್ತೀರಾ ಅಂತ ಬೈತಾ ಇರ್ತಾರೆ. ಬಟ್ ಆದ್ರೂ ಪರವಾಗಿಲ್ಲ. ನನಗೇನಂದ್ರೆ ಸುಮ್ಮನೆ ಒಂದ್ ಪೂಜೆ ಮಾಡೋದು, ಬಿಲ್ಡಪ್ ತಗೊಳ್ಳೋದು ಆತರ ಯಾವ್ದು ಇಲ್ಲ. ನನಗೆ ಕೆಲಸ ಮಾಡ್ಬೇಕು, ಕೆಲಸ ಮಾತಾಡ್ಬೇಕನ್ನೋದೇ ಉದ್ದೇಶ. ಸೊ ನಮ್ ಸಿನಿಮಾ ಯುವ ಸರ್ಕಾರ್ ಕನ್ನಡದಲ್ಲಿ, ತಮಿಳಲ್ಲಿ ಯುವನ್ ರಾಬಿನ್ಹುಡ್, ಹಿಂದಿಲೂ ಯುವನ್ ರಾಬಿನ್ಹುಡ್ ಅಂತ. ಸೊ ಈ ಸಿನಿಮಾ ನಾವು ಮುಹೂರ್ತ ಮಾಡಿದ್ದು ಚೆನ್ನೈಯಲ್ಲಿ ಪ್ರಸಾದ್ ಲ್ಯಾಬ್ ಅಲ್ಲಿ. ಸೊ ಅಲ್ಲಿ ಮುಹೂರ್ತ ಮಾಡಿದ್ವಿ. ಅಲ್ಲಿಂದಾನೇ ಶೂಟಿಂಗ್ ಸ್ಟಾರ್ಟ್ ಆಯ್ತು. ಚೆನ್ನೈಯಲ್ಲಿ ಶೂಟಿಂಗ್ ಮಾಡಿದ್ವಿ, ಮುಂಬೈಯಲ್ಲಿ ಶೂಟಿಂಗ್ ಮಾಡಿದ್ವಿ, ಮತ್ತೆ ಇಲ್ಲಿ ಕರ್ನಾಟಕದಲ್ಲಿ ಚಿಕ್ಕಮಂಗ್ಳೂರು, ಮೇಲ್ಕೋಟೆ, ನಾವು ಒಳ್ಳೊಳ್ಳೆ ಲೊಕೇಶನ್ಗಳಲ್ಲಿ ನಾವು ಶೂಟ್ ಮಾಡಿದ್ವಿ. ಇವಾಗ ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಗಳು ನಡೀತಾ ಇದೆ. ಸೊ ಈ ಸಿನಿಮಾ 3 ಭಾಷೆಯಲ್ಲಿ ನಾವು ಮಾಡಿದೀವಿ, ಕನ್ನಡ, ಹಿಂದಿ ಮತ್ತೆ ತಮಿಳು. ಸೊ ಅದೇ ತರ ಆರ್ಟಿಸ್ಟ್ ಕೂಡ ನಾವು ಎಲ್ಲ ಲ್ಯಾಂಗ್ವೇಜ್ ಇಂದ ಚೂಸ್ ಮಾಡಿದೀವಿ ಕಾಸ್ಟಿಂಗ್. ಸೊ ಯಾಕಂದ್ರೆ ಒಂದು 3 ಭಾಷೆ ಸಿನಿಮಾ ಅಂತ ಬಂದಾಗ ಸುಮ್ನೆ ನಾವು ಏನೋ ಒಂದು ಆರ್ಟಿಸ್ಟ್ ಹಾಕ್ಬಿಟ್ಟು ಆ ನೇಟಿವಿಟಿ ಇಲ್ಲದೆ ನಾವು ಮಾಡಿದ್ರೆ ಅದು ವರ್ಕೌಟ್ ಆಗಲ್ಲ. ಸೊ ಎಲ್ಲ ಸ್ಟೇಟ್ ಇಂದ, ಎಲ್ಲ ಲ್ಯಾಂಗ್ವೇಜ್ ಇಂಡಸ್ಟ್ರಿಯಿಂದ ನಾವು ಆರ್ಟಿಸ್ಟ್ ನ ಸೆಲೆಕ್ಟ್ ಮಾಡಿ ಮಾಡಿದ್ವಿ. ಆಮೇಲೆ ಸಿನಿಮಾ ಕಂಟೆಂಟ್ ಬಗ್ಗೆ ಹೇಳ್ಬೇಕಂದ್ರೆ, ಈ ಸಿನಿಮಾ ಬಂದು ಒಂದು ತಾಯಿ ಮಗನ ಬಗ್ಗೆ ಒಂದು ನಡೆಯುವಂತ ಒಂದು ಎಮೋಷನಲ್ ಬಿಟ್. ತಾಯಿ ಮಗನ್ನ ಒಂದು ಗಾಂಧಿ ತರ ಬೆಳೆಸ್ತಾರೆ, ಆದ್ರೆ ಅವನು ಬೆಳೀತಾ ಬೆಳೀತಾ ರಾಬಿನ್ಹುಡ್ ಆಗ್ತಾನೆ. ಇದೊಂದು 1 ಲೈನ್ ಸ್ಟೋರಿ. ಆದ್ರೆ ಇವನ್ ಯಾಕೆ ರಾಬಿನ್ಹುಡ್ ಆಗ್ತಾನೆ ಅಂತ ಈ ಸ್ಟೋರಿ ಇರೋದು, ಈ ಕಥೆಯ ಸಾರಾಂಶ. ಎಲ್ರು ಒಳ್ಳೆಯವ್ರಾಗ್ಬೇಕಂತಾನೆ ಬೆಳೆಸ್ತಾರೆ, ತಾಯಿ ಆಗಿರ್ಬೋದು, ಯಾರೇ ಆಗಿರ್ಬೋದು. ಬಟ್ ಆದ್ರೆ ಒಬ್ಬ ಮಗ ಅದನ್ನ ಯಾವ ರೀತಿ ತಗೊಂತಾನೆ, ಅದನ್ನ ಯಾವ ರೀತಿ ಅವನು ಬೆಳಿತಾನೆ, ಹೇಗೆ ಆಗ್ತಾನೆ ಅನ್ನೋದೇ ಕತೆ. ಸೊ ಈ ಸಿನಿಮಾದಲ್ಲಿ ರಾಬಿನ್ಹುಡ್ ಅನ್ನೋ ಒಂದು ಪರ್ಸನಾಲಿಟಿ ಬಗ್ಗೆ ಮಾಡಿದೀವಿ. ರಾಬಿನ್ಹುಡ್ ಬಗ್ಗೆ ಕೇಳಿರ್ಬೋದು ನೀವು. ಅವನು ತುಂಬಾ ಬಡವರಿಗೆ ತುಂಬಾ ಸಹಾಯ ಮಾಡ್ತಾ ಇದ್ದ. ಬಟ್ ಅವನ್ನ ದೊರಡಕೋರ ತರಾನೇ ತೋರಿಸ್ತಾ ಇದ್ರು. ಬಟ್ ಈ ಸಿನಿಮಾದಲ್ಲಿ ನಾವು ಒಂಥರ ಯೂತ್ ಐಕಾನ್ ತರ ತೋರಿಸಿದ್ವಿ. ಸೊ ಒಳ್ಳೊಳ್ಳೆ ಮೆಸೇಜಸ್ ಇನ್ಸ್ಪೈರ್ ಮಾಡಿದ್ವಿ ಯೂತ್ಸ್ಗೆ. ಸೊ ತುಂಬಾ ಚೆನ್ನಾಗಿ ಬಂದಿದೆ ಕತೆ, ಎಲ್ಲ ಚೆನ್ನಾಗಿ ಮಾಡಿದೀವಿ. ಸೊ ಅದನ್ನ ನಾನು ಸಿನಿಮಾ ಮುಖಾಂತರನೇ ತೋರ್ಸ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾವ್ ಹೇಳ್ಬೋದು ನಾವು ಡಿಫ್ರೆಂಟ್ ಆಗಿ ಮಾಡಿದೀವಿ, ಹಂಗ್ ಮಾಡಿದೀವಿ, ಹಿಂಗ್ ಮಾಡಿದೀವಿ ಅಂತ. ಅದ್ರ ಬದಲು ನೀವು ಅದನ್ನ ನೋಡಿ ಹೇಳ್ಬೇಕು, ಯಾವ ತರ ಬಂದಿದೆ, ಏನಾಗಿದೆ, ಏನ್ ಕತೆ ಇದೆ. ಸೊ ಎಲ್ಲ ಕಷ್ಟಪಟ್ಟು ಇಷ್ಟಪಟ್ಟು ಈ ಸಿನಿಮಾ ಮಾಡಿದೀವಿ. ಓವರ್ ಆಲ್ ಈ ಸಿನಿಮಾ ಇವಾಗ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದೆ. ಸೊ ತಾವೆಲ್ಲರೂ ಸಪೋರ್ಟ್ ಮಾಡ್ಬೇಕು ಈ ಸಿನಿಮಾಕ್ಕೆ. ನಂದು 4ನೇ ಸಿನಿಮಾ, ತುಂಬಾ ಕಷ್ಟಪಟ್ಟು ಮಾಡಿದೀನಿ. ಸೊ ಎಲ್ಲ ಕಲಾವಿದರು ಅವ್ರ ರೋಲ್ಸ್ ಬಗ್ಗೆ ಮಾತಾಡ್ತಾರೆ. ಆಮೇಲೆ ನಿಮ್ಗೆ ಏನಾದ್ರು ಕೇಳ್ಬೇಕಂತಂದ್ರೆ ಕೇಳ್ಬೋದು ನನಗೆ. ಇಲ್ಲ 3 ಲ್ಯಾಂಗ್ವೇಜ್ ಅಲ್ಲಿ ಆಗಿದೆ ಸರ್. ಇಲ್ಲ ಡೈರೆಕ್ಟ್ ಶೂಟ್ ಆಗಿದೆ ಸರ್. ಕನ್ನಡ, ತಮಿಳ್, ಹಿಂದಿ 3 ಲ್ಯಾಂಗ್ವೇಜ್. ಹೌದು. ಈಗ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ ಸರ್. ಹಾ ಸರ್, ನಾವೀಗ ಫಸ್ಟ್ ಕಾಪಿ ಏಪ್ರಿಲ್ ಅಲ್ಲಿ ರೆಡಿ ಆಗುತ್ತೆ. ಪ್ರಾಬ್ಲಿ ಜೂನ್ಗೆ ನಾವು ಬರ್ತೀವಿ ಸರ್. ಮೇ ಎಂಡ್ ಇಲ್ಲ ಜೂನ್. ಸೈಮಲ್ಟೇನಿಯಸ್ಲಿ ಸರ್, ಆಲ್ 3 ಲ್ಯಾಂಗ್ವೇಜ್. ಸೊ ಅದಕ್ಕೋಸ್ಕರ ನಾವು ಆರ್ಟಿಸ್ಟ್ಗಳನ್ನು ಬೇರೆ ಬೇರೆ ಲ್ಯಾಂಗ್ವೇಜ್ ಇಂದ ಚೂಸ್ ಮಾಡಿದ್ವಿ. ಹಾ ಸರ್, ಹಿಂದಿ ಆಲ್ಫಿಯಾ ಅಂತ ಇದ್ದಾರೆ, ಅವ್ರು ಹೀರೋಯಿನ್ ಆಗಿ ಆಕ್ಟ್ ಮಾಡ್ತಾ ಇದ್ದಾರೆ. ಅವರು 2 ಮೂವಿ ಮಾಡಿದ್ದಾರೆ ಆಲ್ರೆಡಿ ಹಿಂದಿಲಿ. ಆಮೇಲೆ ಶ್ರುತಿ ದೇಶಪಾಂಡೆ ಅಂತ, ಅವರು OTT ಸಿನಿಮಾಸ್ ಎಲ್ಲ ಮಾಡಿದ್ದಾರೆ. ಸೊ ಅವರಿದ್ದಾರೆ. ಮತ್ತೆ ತಮಿಳಲ್ಲಿ YG ಸರ್ ಇದ್ದಾರೆ, ಮಧುವಂತಿ ಮೇಡಮ್ ಇದ್ದಾರೆ. ಆಮೇಲೆ ಕನ್ನಡದಲ್ಲಿ ವೀರೇನ್ ಕೇಶವ್ ಮತ್ತೆ ಧರ್ಮಕೀರ್ತಿರಾಜು, ಜಾನ್ವಿ ಎಲ್ಲ ಇದ್ದಾರೆ. ಇವಾಗ ತಮಿಳ್ ಅಂತ ನಾವು ನೇಟಿವಿಟಿ ಅಂತ ಹೋದಾಗ ತಮಿಳ್ ಆರ್ಟಿಸ್ಟ್ ಬೇಕಾಗುತ್ತೆ. ಸೊ ಆ ಪಾತ್ರ ಬಂದು ಒಂದು ಪೊಲಿಟಿಷಿಯನ್ ಪಾತ್ರ. ಸೊ ಸಮಾಜದಲ್ಲಿ ರಾಜಕಾರಣಿಗಳು ಯಾವ್ಯಾವ ತರ ಯೂತ್ಸ್ ನ ಯುಟಿಲೈಸ್ ಮಾಡ್ಕೊಂತಾರೆ, ಯಾವ ತರ ಪ್ರಾಬ್ಲಮ್ಸ್ ಗಳು ಫೇಸ್ ಆಗುತ್ತೆ, ಅದನ್ನೆಲ್ಲ ತೋರಿಸಿದ್ವಿ ನಾವು. ಸೊ ಆ ಪಾತ್ರಕ್ಕೆ ಅವರೇ ಸೂಟಬಲ್ ಅಂತ ಅವ್ರನ್ನ ನಾವು ತಗೊಂಡಿದ್ವಿ ಸರ್.
ವೈಜಿ ಸರ್ ಅವ್ರದ್ದು ತುಂಬಾ ಒಳ್ಳೆ ರೋಲ್ ತುಂಬಾ ಅಂದ್ರೆ ಒಂದು 25% 30% ಇದಾರೆ ಅವ್ರ ಮೂವಿಲಿ. ಸೊ ತುಂಬಾ ಒಳ್ಳೆ ಇಂಪ್ಯಾಕ್ಟ್ ಮಾಡುವಂತ ರೋಲ್. ಏನ್ ಸರ್? ಇಲ್ಲ, ತಮಿಳ್ ಮಾತ್ರ ಅವ್ರು ಮಾಡಿದ್ದಾರೆ. ಹೌದು ಸರ್, ಹೌದು ವಿಲನ್ ಪೊಲಿಟಿಷಿಯನ್ ಪಾತ್ರ.